ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿವೇಕಾನಂದರ ಸ್ಫೂರ್ತಿದಾಯಕ ಬದುಕು ಈ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ಪಿಎಸ್ನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಕೆಎಸ್ ಸುಧಾರಾಣಿ ಅವರು. ಆತ್ಮೀಯ ಕೇಳುಗರೆ, ಯುವಕರನ್ನ ಉದ್ದೇಶಿಸಿ ವಿವೇಕಾನಂದರ ಸ್ಫೂರ್ತಿದಾಯಕ ಮಾತುಗಳು ಎಂಬ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಕೇಳುಗರೆ, ಗೆಲುವು ಅಂದ್ರೆ ಏನು? ಗೆಲುವು ಅಂದ್ರೆ ಕೇವಲ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆಯುವಂತಹದ್ದಾ? ಅಲ್ಲ. ಕಂಡ ಕನಸನ್ನು ಶ್ರಮವಹಿಸಿ ವಿಫಲತೆಗೆ ಹೆದರದೆ ಸಹನೆ, ಆತ್ಮವಿಶ್ವಾಸ ಮತ್ತು ನೈತಿಕ ಮೌಲ್ಯಗಳನ್ನು ಕಾಪಾಡಿಕೊಂಡು ಗುರಿ ಸಾಧಿಸಿ ಪದಕಗಳನ್ನು ಧರಿಸಿ ವೇದಿಕೆಯ ಮೇಲೆ ಪಾರಿತೋಷಕವನ್ನು ಹಿಡಿದು ಸಂಭ್ರಮಿಸುವಂತಹದ್ದು. ವಿದ್ಯೆ ಕಲಿಸಿದ ಗುರುಗಳಿಗೆ, ಜನ್ಮ ನೀಡಿದ ತಂದೆ ತಾಯಿಗೆ ಹೆಮ್ಮೆ ತರುವಂತಹ ಸಂದರ್ಭಗಳನ್ನು ಸೃಷ್ಟಿಸುವಂತಹದ್ದೇ ನಿಜವಾದ ಗೆಲುವು. ಅದು ವಿದ್ಯಾಭ್ಯಾಸದ ಗೆಲುವಿರಬಹುದು, ಶಿಸ್ತುಬದ್ಧ ಜೀವನದಲ್ಲಿ ಗೆಲುವಿರಬಹುದು, ಸಮಾಜ ಸೇವೆಯ, ರಾಷ್ಟ್ರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವ ಗೆಲುವಿರಬಹುದು. ಎಲ್ಲರೂ ಚಪ್ಪಾಳೆ ಹೊಡೆದು ಸಂಭ್ರಮಿಸುವ ಆ ಗೆಲುವು ಎಲ್ಲರಿಗೂ ಸಿಗುವಂತಹದ್ದಲ್ಲ. ಹಾಗಂತ ಗೆಲುವು ಯಾರದ್ದೋ ಅಪ್ಪನ ಮನೆಯ ಆಸ್ತಿಯೂ ಅಲ್ಲ. ಗೆಲುವು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಗೆಲುವು ಸಾಧಿಸಿ ಸಾಧಕರ ಸಾಲಿಗೆ ಸೇರುವುದು ಸುಲಭದ ಮಾತಲ್ಲ, ಹಾಗಂತ ಅಸಾಧ್ಯವೂ ಏನಲ್ಲ. ಹಾಗಾದರೆ ಆ ಗೆಲುವನ್ನು ನಮ್ಮದಾಗಿಸಿಕೊಂಡು ಜೀವನದಲ್ಲಿ ಸಾರ್ಥಕತೆಯನ್ನ ಮೆರೆಯುವುದಕ್ಕೆ ಯುವಕರಾದ ನಾವು, ನೀವು ಏನ್ ಮಾಡಬೇಕು ಅನ್ನೋದನ್ನ ವಿವೇಕಾನಂದರು ತಮ್ಮ ಸ್ಫೂರ್ತಿದಾಯಕ ಮಾತುಗಳಲ್ಲಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. 1863 ಜನವರಿ 12 ಕಲ್ಕತ್ತಾದಲ್ಲಿ ವಿವೇಕಾನಂದರು ಜನಿಸ್ತಾರೆ. ಅವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಆಧ್ಯಾತ್ಮಿಕ ಜೀವನವನ್ನು ಅಳವಡಿಸಿಕೊಂಡ ವಿವೇಕಾನಂದರು 1893 ಅಮೆರಿಕಾದ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾರತೀಯ ಸಂಸ್ಕೃತಿ, ವೇದಾಂತ ತತ್ವ ಮತ್ತು ವಸುಧೈವ ಕುಟುಂಬಕಂ ಎಂಬ ಹಿಂದೂ ಪರಿಕಲ್ಪನೆಯನ್ನ ಜಗತ್ತಿಗೆ ಪರಿಚಯಿಸಿದರು. ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬ ಮಾತಿನಂತೆ ವಿವೇಕಾನಂದರು ಬಾಲ್ಯದಲ್ಲೇ ತುಂಬ ತೀಕ್ಷ್ಣ ಬುದ್ಧಿಯನ್ನ ಹೊಂದಿದ್ದರು. ಒಂದು ಬಾರಿ ಶಾಲೆಯಲ್ಲಿ ದೀರ್ಘ ಪದ್ಯವನ್ನ ಒಂದೇ ದಿನದಲ್ಲಿ ಕಲಿತು ಗುರುಗಳಿಗೆ ಒಪ್ಪಿಸಿದರು. ಅವರ ಗುರುಗಳು ಅವರ ಅಸಾಮಾನ್ಯ ಸ್ಮರಣ ಶಕ್ತಿಯನ್ನ ನೋಡಿ ಅಚ್ಚರಿ ಪಡ್ತಾ ಇದ್ರು. ಅವರ ತಾಯಿ ಭುವನೇಶ್ವರಿ ದೇವಿ ಸದಾ ಅವರಿಗೆ ಧೈರ್ಯ, ಸತ್ಯ, ಕರುಣೆ ಇವುಗಳನ್ನ ಬೋಧಿಸ್ತಾ ಇದ್ರು. ನೀನು ಸಿಂಹದ ಮರಿ, ಭಯಪಡುವುದೇಕೆ ಎಂಬ ತಾಯಿಯ ಮಾತು ನರೇಂದ್ರರವರಿಗೆ ಜೀವನ ಪರ್ಯಂತ ಸ್ಫೂರ್ತಿದಾಯಕವಾಗಿತ್ತು. ಬಾಲ್ಯದಿಂದಲೇ ಅಸಹಾಯಕರ ಬಗ್ಗೆ ಕರುಣೆಯನ್ನು ಹೊಂದಿದ್ದ ವಿವೇಕಾನಂದರು ಬಾಲ್ಯದಲ್ಲಿ ಹಸಿದವರಿಗೆ ತಾನು ಕುಡಿಯುವ ಹಾಲನ್ನೇ ಕೊಟ್ಟ, ಮಾರುಕಟ್ಟೆಯಲ್ಲಿ ಹಸಿವಿನಿಂದ ಅಳುತ್ತಿದ್ದ ಒಬ್ಬ ಬಾಲಕನಿಗೆ ತನ್ನ ಕೈಯಲ್ಲಿದ್ದ ಹಣ್ಣನ್ನು ಕೊಟ್ಟ ನಿದರ್ಶನಗಳು ಅವರ ತಾಯಿ ಅವರಿಗೆ ಹೇಳಿಕೊಟ್ಟ ಕರುಣೆಯ ಸಂಸ್ಕಾರವನ್ನು ತಿಳಿಸಿಕೊಡುತ್ತವೆ. ತಾಯಿಯಿಂದ ಬಂದ ಆ ಸಂಸ್ಕಾರ ಒಬ್ಬ ಸಾಮಾನ್ಯ ನರೇನ್ನನ್ನು ಮಹಾನ್ ವ್ಯಕ್ತಿ ವಿವೇಕಾನಂದರಾಗಲಿಕ್ಕೆ ಸ್ಫೂರ್ತಿಯಾಗಿತ್ತು. ಒಮ್ಮೆ ಸ್ವಾಮಿ ವಿವೇಕಾನಂದರು ವಾರಣಾಸಿಯಲ್ಲಿ ನಡೆದಾಡುತ್ತಿದ್ದಾಗ ಅಲ್ಲಿ ಒಂದು ಕಡೆ ಕೋತಿಗಳ ಗುಂಪು ಇತ್ತು. ಆ ಕೋತಿಗಳ ಗುಂಪು ಜನರನ್ನ ಹೆದರಿಸಿ ಕಿರಿಕಿರಿ ಮಾಡ್ತಾ ಇದ್ವು. ಆ ಕೋತಿಗಳು ವಿವೇಕಾನಂದರ ಹತ್ತಿರ ಬಂದು ಶಬ್ದ ಮಾಡುತ್ತಾ ವಿವೇಕಾನಂದರನ್ನ ಬೆನ್ನಟ್ಟಲಾರಂಭಿಸಿದ್ವು. ಅವರು ಮೊದಲು ಭಯಪಟ್ಟು ಓಡಲು ಶುರು ಮಾಡಿದ್ರು. ಅವರು ಓಡಿದ್ರು. ಆದರೆ ಅವರು ಓಡಿದಂತೆ ಕೋತಿಗಳು ಇನ್ನಷ್ಟು ಆಕ್ರಮಣಕಾರಿಯಾಗಿ ಅವರನ್ನ ಅಟ್ಟಿಸಿಕೊಂಡು ಬಂದವು. ಅಷ್ಟರಲ್ಲೇ ಅಲ್ಲೇ ಇದ್ದ ಒಬ್ಬ ವಯೋವೃದ್ಧ ಸನ್ಯಾಸಿ ಕೂಗಿ ಹೀಗೆ ಹೇಳಿದರು, ಓ ಯುವಕ, ನಿಲ್ಲು, ಓಡಬೇಡ, ಅವುಗಳತ್ತ ತಿರುಗಿ ನಿಲ್ಲು, ಅವುಗಳನ್ನ ಎದುರಿಸು ಅಂತ ಹೇಳಿದ್ರು. ಆಗ ಸ್ವಾಮಿ ವಿವೇಕಾನಂದರು ತನ್ನಲ್ಲಿದ್ದ ಧೈರ್ಯವನ್ನೆಲ್ಲ ಕೂಡಿಸಿಕೊಂಡು ಕೋತಿಗಳ ಕಡೆಗೆ ತಿರುಗಿ ನಿಂತರು. ಕೋತಿಗಳತ್ತ ದಿಟ್ಟ ದೃಷ್ಟಿಯಿಂದ ನೋಡಿದ್ರು. ಅದೇ ಕ್ಷಣ ಮಂಗಗಳು ಭಯಗೊಂಡು ಹಿಂತಿರುಗಿ ಓಡಿ ಹೋದ್ವು. ಈ ಕಥೆಯಿಂದ ತಿಳಿದು ಬರುವ ಪಾಠವೇನು ಅಂದ್ರೆ, ಇಂದಿನ ಯುವಕರಲ್ಲಿ ಸಮಸ್ಯೆಯನ್ನ ಎದುರಿಸುವ ಮನೋಬಲವಿಲ್ಲ. ಸಮಸ್ಯೆಗಳಿಗೆ ಹೆದರಿ ದುಡುಕಿ ಆತ್ಮಹತ್ಯೆಯಂತಹ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಎಷ್ಟೋ ಜನರನ್ನ ನಾವು ನೋಡಿದ್ದೇವೆ. ಸಮಸ್ಯೆಗೆ ಹೆದರುವ ದುರ್ಬಲರನ್ನ ಕುರಿತು ವಿವೇಕಾನಂದರು ಈ ಮಹತ್ವದ ಪಾಠವನ್ನ ಹೇಳ್ತಾರೆ. ಭಯದಿಂದ ಓಡಿದಂತೆ ಸಮಸ್ಯೆಗಳು ಇನ್ನಷ್ಟು ಬೆನ್ನಟ್ಟುತ್ತವೆ.
ಆದರೆ ನೀನು ಧೈರ್ಯವಾಗಿ ಆತ್ಮಸ್ಥೈರ್ಯದಿಂದ ಎದುರಿಸಿದರೆ ಸಮಸ್ಯೆಯೇ ಹೆದರಿ ಹಿಂತಿರುಗಿ ಓಡುತ್ತದೆ. ಜೀವನದಲ್ಲಿ ಯಾವ ಸಂಕಷ್ಟ ಸಮಸ್ಯೆ ಬಂದರೂ ಆ ಸಮಸ್ಯೆಗೆ ಹೆದರಿ ಹಿಂಜರಿಯದೆ ಧೈರ್ಯದಿಂದ ಸಮಸ್ಯೆಯನ್ನು ಎದುರಿಸುವುದೇ ನಿಜವಾದ ಯಶಸ್ಸಿನ ಹಾದಿ. ಭಾರತದ ನವೋದಯ ಯುಗದ ಮಹಾನ್ ತತ್ವಜ್ಞಾನಿ ಮತ್ತು ಚಿಂತಕರು, ಯುವಕರ ಶಾಶ್ವತ ಪ್ರೇರಕ ಶಕ್ತಿಯೂ ಆದ ಸ್ವಾಮಿ ವಿವೇಕಾನಂದರ ಪ್ರತಿಯೊಂದು ನಡೆ ನುಡಿ ಇಂದು ಕೂಡ ಲಕ್ಷಾಂತರ ಜನರಿಗೆ ಸ್ಫೂರ್ತಿದಾಯಕವಾಗಿದೆ. ವಿವೇಕಾನಂದರು ಯಾವಾಗಲೂ ಯುವಕರನ್ನ ರಾಷ್ಟ್ರದ ಬೆಳಕು, ರಾಷ್ಟ್ರದ ಬಲ ಅಂತ ಕೊಂಡಾಡ್ತಿದ್ರು. ಗಿವ್ ಮಿ 100 ಎನರ್ಜೆಟಿಕ್ ಯಂಗ್ ಮೆನ್ ಆ್ಯಂಡ್ ಐ ಶಿಲ್ ಟ್ರಾನ್ಸ್ಫಾರ್ಮ್ ಇಂಡಿಯಾ. ಅವರ ಅಭಿಪ್ರಾಯದಲ್ಲಿ ದೇಶವನ್ನು ಬದಲಾಯಿಸುವ ಶಕ್ತಿ ರಾಜಕಾರಣಿಗಳಲ್ಲಿಲ್ಲ, ಶ್ರೀಮಂತರಲ್ಲಿಲ್ಲ, ಬದಲಿಗೆ ಉತ್ಸಾಹ, ಶಕ್ತಿ ಮತ್ತು ಆದರ್ಶಗಳಿಂದ ಕೂಡಿದ ಯುವಕರಲ್ಲಿದೆ. ಯುವಕರು ಧೈರ್ಯದ ಚಿಹ್ನೆ, ಹೊಸ ಆಲೋಚನೆಗಳ ಮೂಲ. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಗ್ನರಾಗಿರುವ, ದುಶ್ಚಟಗಳಿಗೆ ಒಳಗಾಗಿ ಮೋಜು ಮಸ್ತಿಯಲ್ಲಿ ಕಾಲಹರಣ ಮಾಡುತ್ತಿರುವ ಯುವ ಜನತೆಗೆ ಅವರ ಶಕ್ತಿಯ ಮಹತ್ವ ಏನು ಅನ್ನೋದನ್ನ ವಿವೇಕಾನಂದರು ಅವರ ಮನಮುಟ್ಟುವಂತ ಹೇಳಿದ್ದಾರೆ. ಯುವಕರಲ್ಲಿರುವ ಉತ್ಸಾಹ, ತೇಜಸ್ಸು ಅಭಿವೃದ್ಧಿಯ ಕಡೆಗೆ ಕೇಂದ್ರೀಕರಣಗೊಂಡಿದ್ದೇ ಆದರೆ ಆ ದೇಶದ ಪ್ರಗತಿಯ ವೇಗ ಹೆಚ್ಚುತ್ತದೆ ಎನ್ನುವುದು ವಿವೇಕಾನಂದರ ನಿಲುವು. ವಿವೇಕಾನಂದರು ಯುವಕರಿಗೆ ಆತ್ಮವಿಶ್ವಾಸದ ಬಗ್ಗೆ ಹೀಗೆ ಹೇಳ್ತಾರೆ: ನೀವು ನಂಬಿದರೆ ಬಲಶಾಲಿಗಳು, ನೀವು ನಂಬದಿದ್ದರೆ ದುರ್ಬಲರು. ನಾನು ಮಾಡಬಲ್ಲೆ ಎಂಬ ನಿರ್ಧಾರದ ಭಾವನೆಯೇ ಆತ್ಮವಿಶ್ವಾಸ. ಯಶಸ್ಸನ್ನು ಪಡೆಯಲು ತೊಡಗಿಕೊಂಡಾಗ ಯಾವ ತೊಂದರೆಯೂ ಅಡ್ಡಿಯಾಗಬಾರದು ಎಂಬ ಸಂದೇಶವನ್ನು ನೀಡ್ತಾರೆ. ಉದ್ಯೋಗದಲ್ಲಿ, ವಿದ್ಯಾಭ್ಯಾಸದಲ್ಲಿ ಪೋಷಕರ ಅತಿಯಾದ ನಿರೀಕ್ಷೆಗಳು, ಹೋಲಿಕೆ ಇಂದಿನ ಯುವ ಜನತೆಯಲ್ಲಿ, ವಿದ್ಯಾರ್ಥಿಗಳಲ್ಲಿ ಸ್ಪರ್ಧೆಗೆ ಇಳಿಯುವ ಮುನ್ನವೇ ಆತ್ಮವಿಶ್ವಾಸವನ್ನು ತಗ್ಗಿಸ್ತಾ ಇದೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ವಿದ್ಯಾರ್ಥಿಗಳು, ಯುವಕರು ವಿಫಲತೆಗೆ ಹೆದರದೆ ಧನಾತ್ಮಕ ಚಿಂತನೆಯನ್ನ ಬೆಳೆಸಿಕೊಂಡು ವಿಫಲತೆಯಿಂದ ಪಾಠ ಕಲಿತು ಸೋಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಗೆಲುವಿನ ವೇದಿಕೆಯನ್ನು ಹತ್ತಬೇಕು. ಪ್ರಸ್ತುತ ಬದುಕಿಗೆ, ಪ್ರಸ್ತುತ ಪ್ರಪಂಚಕ್ಕೆ ಅಗತ್ಯವಿರುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಗುರಿಯೆಡೆಗೆ ಸಾಗಬೇಕು ಅನ್ನುವ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾರೆ. ಶ್ರದ್ಧೆ ಮತ್ತು ಶಕ್ತಿಯ ಬಗ್ಗೆ ವಿವೇಕಾನಂದರ ಸಂದೇಶ ಹೀಗಿದೆ: ಯುವಕರು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ವ್ಯಕ್ತಿಯ ಸಮಗ್ರ ಬೆಳವಣಿಗೆ ಸಾಧ್ಯವಾಗುತ್ತದೆ. ಅವರು ಹೇಳಿದಂತೆ ಬಲಹೀನತೆಯೇ ಅಜ್ಞಾನಕ್ಕೆ, ದೌರ್ಬಲ್ಯಕ್ಕೆ ಮತ್ತು ಹೀನತೆಗೆ ಕಾರಣ. ಯುವಕರು ತಮ್ಮ ದೇಹವನ್ನು ಬಲಿಷ್ಠವಾಗಿಟ್ಟುಕೊಂಡು ಆ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಎಂಬ ಮಾತಿನಂತೆ ಆರೋಗ್ಯವಂತ ದೇಹವನ್ನು ಇಟ್ಕೊಂಡು ಶ್ರದ್ಧೆಯಿಂದ ಗುರಿಯೆಡೆಗೆ ಸಂಪೂರ್ಣ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಇಂದಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಮಾಧ್ಯಮಗಳು, ತಂತ್ರಜ್ಞಾನ ಅವರ ಏಕಾಗ್ರತೆಯನ್ನು ಕಡಿಮೆ ಮಾಡ್ತಾ ಇದೆ. ಇಂದಿನ ಯುವ ಪೀಳಿಗೆಗೆ ತ್ವರಿತ ಯಶಸ್ಸಿನ ಬಯಕೆ ಜಾಸ್ತಿ. ಇಮ್ಮಿಡಿಯೇಟ್ ಸಕ್ಸಸ್ ಬೇಕು. ಅದು ಹಣದ ಸಂಪಾದನೆ ಇರಬಹುದು, ಕೀರ್ತಿಯನ್ನು ಗಳಿಸುವಂತಹದ್ದಿರಬಹುದು. ಯಶಸ್ಸಿಗಾಗಿ ಕಾಯುವ ಸಮಾಧಾನ ಇಲ್ಲ. ಆ ಕಾರಣದಿಂದಾಗಿ ಅನೇಕ ವಿದ್ಯಾವಂತ ಯುವ ಜನಾಂಗ ಸಮಾಜಘಾತುಕ, ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಸೇರಿಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದಾರೆ. ವಿವೇಕಾನಂದರು ಹೇಳುವಂತೆ, ಶ್ರದ್ಧೆಯು ಮನುಷ್ಯನನ್ನು ಮಹಾನ್ ಮಾಡುತ್ತದೆ. ಪರಿಶ್ರಮದಿಂದ, ಶ್ರದ್ಧೆಯಿಂದ ಮಾಡುವ ಕೆಲಸಕ್ಕೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವಿವೇಕಾನಂದರು ರಾಷ್ಟ್ರ ಪ್ರೇಮ ಮತ್ತು ಕರ್ತವ್ಯದ ಬಗ್ಗೆ ಯುವ ಜನಾಂಗವನ್ನು ಕುರಿತು ಹೀಗೆ ಹೇಳ್ತಾರೆ: ವಿವೇಕಾನಂದರ ಹೃದಯದಲ್ಲಿ ಭಾರತದ ಬಗ್ಗೆ ಅಪಾರ ದೇಶ ಪ್ರೇಮ ಇತ್ತು. ಅವರು ಯುವಕರನ್ನ ದೇಶ ಸೇವೆಯ ದಾರಿಗೆ ಪ್ರೇರೇಪಿಸುತ್ತಾ, ಇಫ್ ದೇ ಅಲೋನ್ ಲಿವ್, ಹೂ ಲಿವ್ ಫಾರ್ ಅದರ್ಸ್. ಸಮಾಜಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಕೆಲವೊಂದು ಬದಲಾವಣೆಗಳನ್ನು ತರುವಂತಹ ಜವಾಬ್ದಾರಿ ಇರುವುದು ಯುವಕರ ಮೇಲೆ. ಅಂದರೆ ಅತ್ಯಗತ್ಯ ಬದಲಾವಣೆಯ ಹೊಣೆಗಾರಿಕೆ, ಮುಂಚೂಣಿಯನ್ನು ತೆಗೆದುಕೊಳ್ಳಬೇಕಾದವರು ಯುವಕರು. ಹಾಗಂತ ಒಬ್ಬನೇ ವ್ಯಕ್ತಿ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾಲನ್ನು ಯಾವುದೇ ಟೀಕೆಗಳಿಗೆ ಹೆದರದೆ ಮಾಡಿದರೆ ದೊಡ್ಡ ಬದಲಾವಣೆ ಸಾಧ್ಯ. ನಾನೊಬ್ಬ ಲಂಚ ತೆಗೆದುಕೊಳ್ಳುವುದು ಬಿಟ್ಟರೆ ಲಂಚ ಪ್ರಪಂಚ ಸರಿಯಾಗತ್ತಾ? ನಾನೊಬ್ಬ ಕಸ ಹೊರಹಾಕುವುದನ್ನು ಬಿಟ್ಟರೆ ದೇಶ ಸ್ವಚ್ಛ ಭಾರತ ಆಗತ್ತಾ ಅನ್ನುವ ನಕಾರಾತ್ಮಕ ಧೋರಣೆಗಳನ್ನು ಕೈಬಿಟ್ಟು ನನ್ನ ಸುತ್ತಮುತ್ತ, ನನ್ನ ಊರು, ನನ್ನ ಶಾಲೆ, ನನ್ನ ದೇಶ ಎಂಬ ಪ್ರೀತಿಯನ್ನು ಇಟ್ಟುಕೊಂಡು ಸ್ವ ಇಚ್ಛೆಯಿಂದ ಯುವಕರು ಒಳ್ಳೆಯ ಕೆಲಸಗಳನ್ನು ಆರಂಭಿಸಿದರೆ, ವೈಯಕ್ತಿಕ ಸ್ವಾರ್ಥವನ್ನು ಮೀರಿ ಸಮಾಜಮುಖಿಗಳಾದರೆ ನಾವು ಕಲಿತ ವಿದ್ಯೆಗೊಂದು ಗೌರವ, ಹುಟ್ಟಿದ್ದಕ್ಕೊಂದು ಸಾರ್ಥಕತೆ. ವಿವೇಕಾನಂದರು ವಿಜ್ಞಾನ ಮತ್ತು ಧರ್ಮದ ಸಮನ್ವಯವನ್ನು ಕುರಿತು ಯುವಕರಿಗೆ ಈ ಕಿವಿ ಮಾತನ್ನು ಹೇಳ್ತಾರೆ. ಇವರು ಕೇವಲ ಆಧ್ಯಾತ್ಮಿಕ ತತ್ವಗಳನ್ನು ಮಾತ್ರ ಹೇಳಲಿಲ್ಲ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೂ ಮಹತ್ವವನ್ನು ನೀಡ್ತಾರೆ.
ಯುವಕರು ಪಾಶ್ಚಾತ್ಯ ವಿಜ್ಞಾನವನ್ನ ಕಲಿತುಕೊಂಡು ಅದನ್ನು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದ ತತ್ವಗಳೊಂದಿಗೆ ಸಂಯೋಜಿಸಿದಾಗ ಮಾತ್ರ ಭಾರತ ಜಗತ್ತಿನಲ್ಲಿ ಶ್ರೇಷ್ಠ ರಾಷ್ಟ್ರವಾಗುತ್ತದೆ ಎಂಬುದು ಅವರ ಆಶಯ. ವಿಜ್ಞಾನ ಯುವಕರಿಗೆ ಬಾಹ್ಯ ಜ್ಞಾನ ಮತ್ತು ಪ್ರಗತಿಯನ್ನ ನೀಡುತ್ತೆ. ಧರ್ಮ ಆಂತರಿಕ ಶಾಂತಿ ಮತ್ತು ಮೌಲ್ಯಗಳನ್ನು ನೀಡುತ್ತೆ. ವಿಜ್ಞಾನ, ತಂತ್ರಜ್ಞಾನ, ಇಂಟರ್ನೆಟ್, ಕೃತಕ ಬುದ್ಧಿಮತ್ತೆ, AI ಯುವಕರ ಜೀವನವನ್ನು ಸುಲಭಗೊಳಿಸಿದೆ. ಯುವಕರಿಗೆ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಸಂವಹನದಲ್ಲಿ ಅಪಾರ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ. ಜ್ಞಾನ ಸಂಪಾದನೆಯಿಂದ ಪದವಿಯನ್ನು ಪಡೆದುಕೊಂಡು ವಿಜ್ಞಾನ ತಂತ್ರಜ್ಞಾನಗಳಲ್ಲೂ ನಿಪುಣರಾಗಿ ಅದರ ಜೊತೆಗೆ ಜೀವನದಲ್ಲಿ ಮಾನವೀಯತೆ, ಪ್ರೀತಿ, ಕರುಣೆ ಮತ್ತು ಜವಾಬ್ದಾರಿಗಳನ್ನು ಕಲಿಸುವಂತಹ ಧರ್ಮವನ್ನು ಅಳವಡಿಸಿಕೊಂಡರೆ ವಿಜ್ಞಾನದಿಂದ ಜ್ಞಾನ, ಧರ್ಮದಿಂದ ಸಂಸ್ಕಾರ, ವಿಜ್ಞಾನ ಮತ್ತು ಧರ್ಮ ಇವೆರಡನ್ನೂ ಸಮತೋಲನದಲ್ಲಿಟ್ಟುಕೊಂಡ ವಿದ್ಯಾವಂತ ಕುಟುಂಬದ, ಸಮಾಜದ, ರಾಷ್ಟ್ರದ ನಿಜವಾದ ಸಂಪತ್ತಾಗುತ್ತಾನೆ. ವಿವೇಕಾನಂದರ ಮಾತುಗಳಲ್ಲಿ ಮಹಿಳೆಯರ ಶಿಕ್ಷಣ ಮತ್ತು ಸಬಲೀಕರಣಕ್ಕೂ ಹೆಚ್ಚು ಮಹತ್ವವನ್ನು ನೀಡಿದ್ದಾರೆ. ಯುವಕರಿಗೆ ಅವರು ನೀಡಿದ ಸಂದೇಶ ಹೀಗಿದೆ: ಮಹಿಳೆಯರನ್ನು ಸಮಾನ ಗೌರವದಿಂದ ನಡೆಸಿಕೊಳ್ಳಬೇಕು. ಎಜುಕೇಟ್ ಯುವರ್ ವಿಮೆನ್ ಆ್ಯಂಡ್ ದ ನೇಷನ್ ವಿಲ್ ಬಿ ಸ್ಟ್ರಾಂಗ್. ಆದ್ದರಿಂದ ಎಲ್ಲರೂ ಕೂಡ ಮಹಿಳೆಯರನ್ನ ಗೌರವಿಸಬೇಕು. ಮಹಿಳೆಯರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸಿ ಮಹಿಳೆಯರಿಗೂ ಸಮಾನ ಹಕ್ಕುಗಳನ್ನು, ಅವಕಾಶಗಳನ್ನು ನೀಡಬೇಕು. ಮಹಿಳೆಯರೊಂದಿಗೆ ತಂಡದಂತೆ ಕೆಲಸ ಮಾಡಿ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಎಷ್ಟೋ ಉದಾಹರಣೆಗಳಿವೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಪಡೆದ ಮೇರಿ ಕ್ಯೂರಿ, ಅಂತರಿಕ್ಷದಲ್ಲಿ ಸಾಧನೆ ಮಾಡಿದ ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್, ಕ್ರೀಡೆಯಲ್ಲಿ ಸಾಧನೆ ಮಾಡಿದ PT ಉಷಾ, PV ಸಿಂಧು, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದ ಅರುಂಧತಿ ರಾಯ್. ಇವರ ಸಾಧನೆಗೆಲ್ಲ ಮುಖ್ಯ ಕಾರಣ ಅವರಿಗೆ ದೊರೆತ ಅವಕಾಶಗಳು ಮತ್ತು ಪ್ರೋತ್ಸಾಹ. ಇಂದಿನ ಯುವಕರಲ್ಲಿ ನನ್ನದೊಂದು ವಿನಂತಿ: ನಿಮ್ಮ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ಜೊತೆಗಿರುವ ಹೆಣ್ಣು ಮಕ್ಕಳನ್ನು ಗೌರವದಿಂದ ನೋಡಿ. ನೀವು ಕೀಳರಿಮೆಯಿಂದ ನೋಡಿದರೆ ಅದು ನಿಮ್ಮ ಪದವಿಗೆ ಅವಮಾನ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿನಂತೆ ವಿದ್ಯಾವಂತ, ಉದ್ಯೋಗಸ್ಥ ಮಹಿಳೆ ತನ್ನ ಕುಟುಂಬಕ್ಕೆ ಒಂದು ಆಶಾಕಿರಣ. ಆದ್ದರಿಂದ ವಿವೇಕಾನಂದರು ಹೇಳುವಂತೆ ಯುವಕರು ಮಹಿಳೆಯರ ಪ್ರಗತಿಯನ್ನು ಹಿಮ್ಮೆಟ್ಟದೆ ಪ್ರೋತ್ಸಾಹಿಸಬೇಕು. ಮಹಿಳೆಯರ ಬಗ್ಗೆ ಗೌರವ ಇರಬೇಕು. ಆಗ ಸ್ವಚ್ಛ ಸಮಾಜದ ಬಲಿಷ್ಠ ಭಾರತದ ನಿರ್ಮಾಣ ಸಾಧ್ಯವಾಗುತ್ತದೆ. ಗೆಲುವನ್ನು ಸಾಧಿಸಲು ಯುವಕರಿಗೆ ವಿವೇಕಾನಂದರು ಯಾವ ಸಂದೇಶಗಳನ್ನು ನೀಡಿದ್ದಾರೆ ಅಂತ ಅಂದರೆ, ಮೊದಲನೆಯದಾಗಿ ತಮ್ಮ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇಡುವ ಆತ್ಮವಿಶ್ವಾಸವಿರಬೇಕು. ಆತ್ಮವಿಶ್ವಾಸದೊಂದಿಗೆ ಗುರಿಯನ್ನು ಇಟ್ಕೊಳ್ಬೇಕು. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬುದು ವಿವೇಕಾನಂದರ ಪ್ರಸಿದ್ಧ ಸಂದೇಶ. ನೀವು ದುರ್ಬಲರು ಎಂದು ಯೋಚಿಸುವುದೇ ಒಂದು ಪಾಪ. ನನ್ನ ಹತ್ರ ಸಾಧ್ಯ ಆಗೋದಿಲ್ಲ, ನನಗೆ ಆಸಕ್ತಿ ಇಲ್ಲ ಅನ್ನೋ ನಕಾರಾತ್ಮಕ ಯೋಚನೆಗಳು ನಮ್ಮಲ್ಲಿದ್ದರೆ ಅಲ್ಲಿಂದಲೇ ನಮ್ಮ ಸೋಲಿನ ದಾರಿ ಆರಂಭವಾಗುತ್ತದೆ. 100 ದೇವಾಲಯ ಕಟ್ಟುವುದಕ್ಕಿಂತ ಒಬ್ಬ ದರಿದ್ರನನ್ನು ಎಬ್ಬಿಸುವುದು ಮೇಲು. ಹಸಿದವನಿಗೆ ಅನ್ನ ಕೊಡುವುದು ನಿಜವಾದ ಧರ್ಮ. ಬಡವನಿಗೆ ಶಿಕ್ಷಣ ಕೊಡುವುದು, ಅನಾಥನಿಗೆ ಆಸರೆ ನೀಡುವುದು ದೇವರ ಸೇವೆಯಷ್ಟೇ ಪವಿತ್ರ ಎಂಬ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ವಿವೇಕಾನಂದರು ಹೇಳುವಂತೆ ಆಲಸ್ಯವೇ ಪತನಕ್ಕೆ ಕಾರಣ, ಶ್ರಮವೇ ಏಳಿಗೆಯ ಮಾರ್ಗ. ಯುವಕರಾದ ನಾವು ಪ್ರತಿಯೊಬ್ಬ ಸಾಧಕರನ್ನ ನಮ್ಮ ಹೀರೋ ಅನ್ಕೋತೀವಿ. ಸಾಧಕರು ವೇದಿಕೆಯ ಮೇಲೆ ಸನ್ಮಾನಿತರಾಗುವ ದೃಶ್ಯ ನಮಗೆ ಗೊತ್ತಿರುತ್ತದೆ. ಆದರೆ ಆ ಸಾಧಕರ ಹಿಂದಿರುವ ಅದೆಷ್ಟೋ ಸೋಲುಗಳು, ಅದೆಷ್ಟೋ ಅವಮಾನಗಳು, ತೆರೆಯ ಹಿಂದಿನ ಅವರ ಪರಿಶ್ರಮ ನಮಗೆ ಗೊತ್ತಿರೋದಿಲ್ಲ. ವಿವೇಕಾನಂದರು ಹೀಗೆ ಹೇಳ್ತಾರೆ: ಗೆಲುವನ್ನು ನಿಮ್ಮದಾಗಿಸಿಕೊಳ್ಳಲು ಆರೋಗ್ಯಕರ ಜೀವನ ಶೈಲಿ, ವ್ಯಾಯಾಮ, ಕ್ರೀಡೆ, ನಿಯಮಿತ ಅಧ್ಯಯನ ಮತ್ತು ಕೌಶಲ್ಯಾಭಿವೃದ್ಧಿ, ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮನೋಭಾವ, ರಾಷ್ಟ್ರಪ್ರೇಮ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದು, ನವೀನ ತಂತ್ರಜ್ಞಾನ, ವಿಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವುದು ಅತ್ಯಗತ್ಯ ಎಂಬುದು ವಿವೇಕಾನಂದರ ಮಾತಿನ ಸಾರಾಂಶ. ವಿದ್ಯಾರ್ಥಿಗಳು, ಇಂದಿನ ಯುವ ಜನಾಂಗ ವಿವೇಕಾನಂದರ ವಾಣಿಯನ್ನು ಪಾಲಿಸಿ ಈ ನಿಟ್ಟಿನಲ್ಲಿ ಸಾಗಿದರೆ ಕುಟುಂಬದ ಉದ್ಧಾರ, ಸಮಾಜದ ಬೆಳವಣಿಗೆ, ವಿವೇಕಾನಂದರ ಕನಸಿನ ಭವ್ಯ ಭಾರತವನ್ನು ನಿರ್ಮಿಸಲು ಸಾಧ್ಯ. ವಿವೇಕಾನಂದರ ಈ ವಿಚಾರಧಾರೆಯನ್ನು ಕೇಳುಗರೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಗೌರವಾನ್ವಿತ ಪ್ರೇರಣಾ ಶಿಕ್ಷಣ ಸಂಸ್ಥೆಗೆ, ಆಕಾಶವಾಣಿ ಭದ್ರಾವತಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತಿದ್ದೇನೆ. ನಮಸ್ಕಾರ. ವಿವೇಕಾನಂದರ ಸ್ಫೂರ್ತಿದಾಯಕ ಬದುಕು ಈ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ PSPSನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ KS ಸುಧಾರಾಣಿ ಅವರು.
ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಸಿ, ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317763 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.